ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ? ಮಕರ ರಾಶಿ ನೋಡೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿದೆ? ವೃತ್ತಿಯಲ್ಲಿ ಅನುಕೂಲ, ಸಂಗಾತಿಯಲ್ಲಿ ಮನಸ್ತಾಪ ಯಾಕಪ್ಪ ಅಂತಂದರೆ ಮಾಂದಿ ನಾಳಿದ್ರ ಮಟ್ಟಿಗೆ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ಸ್ವಲ್ಪ ಹುಷಾರು, ಸಮಾಧಾನ ಬೇಕು. ಹೀಗಾಗಿ ಗಾಬರಿ ಮಾಡಿಕೊಂಡು, ಗಡಿಬಿಡಿ ಮಾಡಿಕೊಂಡು, ಕೋಪ ಮಾಡಿಕೊಂಡು ವ್ಯಥೆ ಮಾಡ್ಕೋಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇರ್ತದೆ, ಸ್ವಲ್ಪ ಹುಷಾರು. ಸಾಲ ಬಾಧೆಯನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಜೊತೆಗೆ ಇದು ವಾರದ ಮಧ್ಯಭಾಗದ ಫಲ ನಾನು ಹೇಳ್ತಾ ಇದ್ದೀನಿ. ವೃತ್ತಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಚಂದ್ರನ ಸಂಚಾರ ಇದ್ದಾಗ ಕಾರ್ಯಸಿದ್ಧಿಮಂತ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ವಾರ ಮಧ್ಯದಲ್ಲಿ ಬಂಧು ಮಿತ್ರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಕಾರಣ ಏನಪ್ಪ ಅಂತಂದರೆ ಚತುರ್ಥ ಸ್ಥಾನದಲ್ಲಿ ಬುಧನ ಗುರುವಿನ ಸಂಚಾರ ತುಂಬ ಒಳ್ಳೆಯ ಫಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಬಂಧು ಮಿತ್ರರಲ್ಲಿ ಮನಸ್ತಾಪ, ಪ್ರಯಾಣದಲ್ಲಿ ತೊಡಕು. ಯಾಕಪ್ಪ ಅಂದರೆ ಅಲ್ಲಿ ಮಾಂದ್ಯ ಸಂಚಾರ ಆಗುತ್ತೆ. ಚತುರ್ಥದಲ್ಲಿ ಹುಷಾರಾಗಿರಬೇಕು. ನೀವು ನೋಡಿ, ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆಯ ಲಾಭ ಕಾಣ್ತೀರಾ, ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ, ಇನ್ಯಾವುದೋ ಒಂದು ಅವಕಾಶ ನಿಮ್ಮನ್ನೇ ಹುಡುಕೊಂಡು ಬರುತ್ತೆ. ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಕೃಷ್ಣ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಕೂಡ ಅಮ್ಮನವ್ರ ಪ್ರಾರ್ಥನೆ ಕೂಡ ಮಾಡಬಹುದು. ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಬನ್ನಿ, ಒಳ್ಳೆಯದು. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗೆ ಬರುತ್ತೆ ಅಂತಂದರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಹೋದರಲ್ಲಿ ಮನಸ್ತಾಪ, ಸಹೋದರ ವಿಚಾರದ ಸ್ವಲ್ಪ ತೊಡಕು. ಅದು ಬಿಟ್ಟರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಮೇಜರ್ ಏನಪ್ಪ ಅಂತಂದರೆ ಸಾಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಷಷ್ಠದಲ್ಲಿ ಮಾಂದಿ ಉದಿಯಾದರೆ ಸ್ವಲ್ಪ ಸಾಲ ಉಂಟಾಗೋ ಸಾಧ್ಯ. ಹೆಚ್ಚಿನ ಖರ್ಚು ಹೇಗೆ ಬಂತು ಅಂತ ಗೊತ್ತಾಗೋದಿಲ್ಲ. ಯಾವ್ಯಾವ ಮೂಲೆಗಳಿಂದ ಯಾವ್ಯಾವ ಬಗೆಗಳಿಂದಲೂ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀವು ಹಾಗಂತ ಮನೋಬಲ ಕಳ್ಕೊಬಿಡಿ. ನಾನು ಪ್ರಾರಂಭದಲ್ಲಿಲ್ಲದೆ ಏನು ಆತ್ಮಬಲ ಇಲ್ಲದೇ ಇದ್ದರೆ ಬಹಳ ಕಷ್ಟ ಅಂತ, ಅದು ಬೇಕು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ದೈವಾನುಕೂಲ ಚೆನ್ನಾಗಿರ್ತದೆ ನೋಡಿ. ಚಂದ್ರನ ಸಂಚಾರ ಒಳ್ಳೆಯ ಶುಭ ಕಾರ್ಯಗಳಿಗೆ, ಒಳ್ಳೆ ಒಂದು ಪೂಜೆ ಪುನಸ್ಕಾರ, ಯಜ್ಞ ಯಾಗ ಇಂಥವುಗಳಲ್ಲಿ ಭೇಟಿಯಾಗಿ ಭಾಗಿಯಾಗಿ ಒಂದು ಮನಸ್ಸಿಗೆ ಸಮಾಧಾನ, ಸಜ್ಜನರು, ತುಂಬ ಹಿತವಾದವರು, ಒಳ್ಳೆ ಮಾತಾಡುವವರು ಅಂಥವ್ರು ಸಿಗ್ತಾರೆ ತುಂಬ. ಜೊತೆಗೆ ವಾರದ ಅಂತ್ಯ ಮಟ್ಟಿಗೆ ನಿಮಗೆ ಗಂಟಲು ಬಾಧೆ, ಕಿವಿ ಸಂಬಂಧಿ ತೊಂದರೆಗಳು, ಸೇವಕರು ಸಹಾಯಕರ ತೊಂದರೆಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಇವುಗಳ ಬಗ್ಗೆ ಗಮನ ಹರಿಸಬೇಕು. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಸೇವೆ ಮಾಡಿಸಿ, ಆ ತೀರ್ಥ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ವಾಗ್ಬಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ. ಕಾರಣ ಗುರು ಬುಧರು ಒಂದು ಕಡೆ ಸೇರಿಬಿಟ್ರೆ ತುಂಬ ಪ್ರತಿಭಾಪೂರ್ಣತೆಯಿಂದ ಮಾತಾಡ್ತಾರೆ. ವಾಗ್ಬಲ ತುಂಬ ಚೆನ್ನಾಗಿರುತ್ತೆ, ತುಂಬ ದೊಡ್ಡ ಸ್ತರದಲ್ಲಿ ನಿಂತು ಮಾತಾಡೋ ಹಾಗೆ. ಚಿಕ್ಕವರು ಕೂಡ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ, ಸ್ವಲ್ಪ ಹುಷಾರಾಗಿದೆ. ಅಲ್ಲಿ ಚಂದ್ರನು ಅಷ್ಟಮಕ್ಕೆ ಹೋಗ್ತಾನೆ. ಹೀಗಾಗಿ ಮಾನಸಿಕವಾಗಿ ಸ್ತ್ರೀಯರು ವ್ಯಥೆ, ನೋವು, ಏನೋ ತುಂಬ ಇಷ್ಟಪಟ್ಟು ಸಿಗದೆ ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಮನೋಬಲ ಬೇಕು ನಿಮಗೆ. ನೀವು ಮನೋಬಲ ಕಳ್ಕೊಳ್ಬಾರ್ದು. ಅದಕ್ಕೇನು ಪರಿಹಾರ ಆಮೇಲೆ ನೋಡೋಣ. ವಾರ ಅಂತ್ಯ ಭಾಗದಲ್ಲಿ ಏನಪ್ಪ ಅಂತಂದರೆ ನೋಡಿ, ಮಾತಿಂದ ತೊಡಕು ಉಂಟಾಗುತ್ತೆ, ಹಣಕಾಸಿನ ತೊಡಕು ಬರುತ್ತೆ, ಕುಟುಂಬದಲ್ಲಿ ಘರ್ಷಣೆಗಳು, ಕಲಹಗಳು ಬರುತ್ತೆ. ಇದೆಲ್ಲದರ ನಿವಾರಣೆಗೆ ದುರ್ಗಾ ಪರಮೇಶ್ವರಿ ದರ್ಶನ, ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ತೀರ್ಥ ತೆಗೆದುಕೊಳ್ಳಿ. ಅದು ತುಂಬ ನಿಮಗೆ ಈ ಕ್ಲೇಶ, ದುಃಖ, ವ್ಯಥೆ ಇದೆಯಲ್ಲ ಅದೆಲ್ಲ ಸರಿ ಹೋಗುತ್ತೆ. ವಾರದ ಅಂತ್ಯದಲ್ಲಿ ನೀವು ಶನಿವಾರದ ಮಟ್ಟಿಗೆ ತುಂಬ ಹೊರಗೆ ಬರುತ್ತೆ, ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೊಳ್ಳೋದು ಬೇಡ. ಇವು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.